ಇದು ಕೇವಲ ಗಲಾಟೆಯಲ್ಲ, ಇದು ತಾಯಂದಿರ ಆಕ್ರಂದನ, ಇದು ಆ ಹೆಣ್ಣು ಮಕ್ಕಳ ಕಣ್ಣೀರು. ಯಾರ ಬದುಕು ಇಂದು ನಶೆ ಎಂಬ ರಾಕ್ಷಸನಿಂದ ಬೀದಿಗೆ ಬಂದು ನಿಂತಿದೆ. ಸ್ವಲ್ಪ ನೋಡಿ ಈ ದೃಶ್ಯವನ್ನ. ಮನೆಗೆ ಬಂದ್ರೆ ನಾವು ಗಂಡ್ರು ಕುಡ್ದು ಮತ್ತೆ ರಾತ್ರಿ ಎಲ್ಲ ನಿದ್ದೆ ಹೋಗಲ್ಲ. ನಮ್ಮನ್ನ ಮಕ್ಕಳನ್ನ ಬಡಿಯೋದು, ನಮ್ಮನ್ನ ಬಡಿಯೋದು. 200 ರೂಪಾಯಿ ಕೊಡ್ತಾರೆ ನಾವು ಕೂಲಿ. ಆ 200 ರೂಪಾಯಿ ತಂದು ಮಕ್ಳಿಗೆ ಏನ್ ಮಾಡ್ಬೇಕು, ಗಂಡ್ರಿಗೆ ಏನ್ ಕೊಡ್ಬೇಕ್ರಿ? ನಮ್ಮ ಮಾತು ಯಾರು ಕೇಳವಲ್ರು, ಸರ್ಕಾರಗಳು ಕೇಳವಲ್ದು. ಇವರ ಸಂಸಾರ, ಇವರ ಕನಸುಗಳು ಎಲ್ಲವೂ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತಿದೆ. ಇವರು ಬೀದಿಗಿಳಿದು ಹೋರಾಡುತ್ತಿದ್ದಾರೆ. ಆದರೆ ಪರಿಹಾರ ಎಲ್ಲಿದೆ? ಸರ್ಕಾರವೇನೋ ಕೋಟಿ ಕೋಟಿ ಖರ್ಚು ಮಾಡುತ್ತಿದೆ, ಊರೂರಿಗೆ ವ್ಯಸನ ಮುಕ್ತಿ ಕೇಂದ್ರಗಳನ್ನು ತೆರೆದಿದೆ. ಆದರೆ ಸತ್ಯ ಏನು ಗೊತ್ತಾ? ಔಷಧಿಗಳಿಂದ ಮನುಷ್ಯನ ದೇಹವನ್ನು ಕಟ್ಟಿ ಹಾಕಬಹುದು, ಆದರೆ ಅವನ ಮನಸ್ಸಿನ ದಾಹವನ್ನಲ್ಲ. ರಿಹ್ಯಾಬ್ ಸೆಂಟರ್ನಿಂದ ಹೊರಬಂದ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಹಳೆಯ ಚಟಕ್ಕೆ, ಅದೇ ನಶೆಯ ದಾಸನಾಗುತ್ತಿದ್ದಾನೆ. ಎಷ್ಟೇ ಕಾನೂನು ತಂದರೂ ಜನರ ಮನಸ್ಸು ಬದಲಾಗದೆ ಸಮಾಜ ಬದಲಾಗಲು ಸಾಧ್ಯವೇ ಇಲ್ಲ. ಆದರೆ ಎಲ್ಲಿ ವಿಜ್ಞಾನ ಮತ್ತು ಸರ್ಕಾರಗಳು ಸೋತಿವೆಯೋ ಅಲ್ಲಿ ಆಧ್ಯಾತ್ಮ ಗೆದ್ದಿದೆ. ಜಗದ್ಗುರು ಸಂತ್ ರಾಮ್ಪಾಲ್ ಮಹಾರಾಜರ ತತ್ವಜ್ಞಾನ ಇಂದು ಅಸಾಧ್ಯವಾದದನ್ನು ಸಾಧ್ಯವಾಗಿಸಿದೆ. ಇದು ಕೇವಲ ನಶೆ ಬಿಡಿಸುವುದಲ್ಲ, ಇದು ಆತ್ಮಶುದ್ಧಿ. ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಕೇಳಿದ ತಕ್ಷಣ ಎಂತಹ ಕುಡುಕನಾದರೂ, ಗಾಂಜಾ ಅಫೀಮು ಸೇವಿಸುವವನಾದರೂ ಆ ಕೆಟ್ಟ ಚಟಗಳನ್ನು ಎಷ್ಟರ ಮಟ್ಟಿಗೆ ದ್ವೇಷಿಸಲು ಶುರು ಮಾಡುತ್ತಾನೆಂದರೆ ಮತ್ತೆ ಅದರ ಹೆಸರನ್ನು ಎತ್ತುವುದಿಲ್ಲ. ಇದು ಒತ್ತಾಯದ ಬದಲಾವಣೆಯಲ್ಲ, ಇದು ಒಳಮನಸ್ಸಿನ ಪರಿವರ್ತನೆ. ಒಮ್ಮೆ ಸಾರಾಯಿ ಕುಡಿದರೆ 70 ಸಲ ಕಂಟಿನ್ಯೂಸ್ ಆಗಿ ನಾಯಿಯ ಜನ್ಮ ಪಡೆಯಬೇಕಾಗುತ್ತದೆ ಒಂದು ಬಾರಿ. ಮತ್ತು ಯಾರು ಪೂರ್ತಿ ಬಾಟಲಿಯನ್ನೇ ಖಾಲಿ ಮಾಡುವನೋ ಅವನದು ಗೊತ್ತಿಲ್ಲ. 1000 ಜನ್ಮ ಅನುಭವಿಸುವ, 2000 ಜನ್ಮ ನಾಯಿಯದ್ದು, ಮತ್ತು ನಾಯಿಯ ಒಂದೇ ಜನ್ಮ ಸಾಕು. ಈಗಂತೂ ಅವನು ಸಾರಾಯಿ ಕಂಠಪೂರ್ತಿ ಕುಡಿದು ತನ್ನಷ್ಟಕ್ಕೆ ಬೀಗುತ್ತಾನೆ ಮತ್ತು ಹೆಂಡತಿ ಒಂದೇ ಸಮ ಅಳುತ್ತಿರುತ್ತಾಳೆ. ಇವನು ಊಟ ಮಾಡದಿದ್ದರೆ ಸಾಯುವನೆಂದು ಅವಳು ತಟ್ಟೆ ಹಿಡಿದು ಊಟ ಮಾಡಿ ಅಂತ ಒಯ್ಯುವಳು, ತಟ್ಟೆ ಬೀಸಾಕಿ ದೂರವಾಗು ಎನ್ನುವನು. ಮತ್ತು ಆ ದುಷ್ಟಾತ್ಮನೊಂದಿಗೆ ಏನಾಗುತ್ತದೆ? ನಾಯಿಯಾಗಿ ಏನು ತಿನ್ನುವ? ಆಗಂತೂ ಅನ್ನದ ತಟ್ಟೆಗೆ ಒದೆಯುತ್ತಿದ್ದ. ಹಾಗಾಗಿ ಆ ಕರ್ಮಗಳನ್ನು ನೆನಪಿಸಲಾಗುತ್ತದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? RB ದೊಡ್ಡಮನಿ. ನಿಮ್ದು ಯಾವ ಊರು ಸರ್? ನಮ್ಮ ಊರು ಬಿಜಾಪುರ, ಇಂಡಿ ತಾಲೂಕು, ಅಂಜೋಟಿಗೆ ಊರ್ರಿ. ಈ ದುಶ್ಚಟದಿಂದ ಮತ್ತು ಈ ಅನಾರೋಗ್ಯದಿಂದ ಹೊರಬರಲಿಕ್ಕೆ ಯಾವೆಲ್ಲ ಪ್ರಯತ್ನ ಪಟ್ಟಿದ್ರಿ ಸರ್ ನೀವು ಮುಂಚೆ? ನಾ ಪ್ರಯತ್ನ ಭಾಳ ಪಟ್ಟೀನಿ ಸರ್. ಬೆಂಗಳೂರು ದವಾಖಾನೆ ಹೋಗೀನಿ, ಆಮೇಲೆ ಬಾಂಬೆಗೆ ಹೋಗೀನಿ, ಪುನಾ ಇಲ್ಲಿ ಮಿರಾಜ್, ಸಾಂಗ್ಲಿ ಯಾವ ಬಿಟ್ಟಿಲ್ರಿ, ಬಿಜಾಪುರ ಯಾವ ದವಾಖಾನೆ ಉಳಿಸಿಲ್ರಿ. ಎಲ್ಲ ದವಾಖಾನೆ ಹೋಗ್ತಿದ್ರಿ. 20,000 30,000 50,000 ತೊಗೊಂಡೋಗವ. ನಾವು ಒಬ್ಬನೇ ಹೋಗವ, ಅಡ್ಮಿಟ್ ಆಗವ. 8 ದಿನ 10 ದಿನ ಅಲ್ಲೇ ಮುಕ್ಕೋತಿದ್ದೆ, ಅಲ್ಲೇ ಗುಳಿಗೆ ತೊಗೊಳವ, ಮತ್ತೆ ಬರ್ತಿದ್ರಿ. ಆರಾಮೇ ಆಗ್ತಿತ್ತಲ್ಲ ನನಗೆ ಒಟ್ಟು. ಪರಮಾತ್ಮ ಏನು ಯಾವಾಗ ದೀಕ್ಷೆ ತೊಗೊಂಡು ನೋಡ್ರಿ, ಎಲ್ಲಿ ದವಾಖಾನೆ ಹೋಗಿ ಅಡ್ಮಿಟ್ ಆಗಿಲ್ರಿ. ಇಲ್ಲೇ ಪರಮಾತ್ಮ ಆಶೀರ್ವಾದ ದಿನ ದಂಡವತ್ತು ಪ್ರಣಾಮ ಮಾಡ್ತೀನಿ ರೀ, ದೀಪ ಹಚ್ತೀನಿ ರೀ, ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಮಾಡ್ತೀನಿ ರೀ. ಎಲ್ಲ ಚಟ ಬಿಟ್ಟಿನಿ ರೀ, ನಾನ್ ವೆಜ್ ಬಿಟ್ಟಿನಿ ರೀ, ಕುಡಿಯೋದು ತಿನ್ನೋದು ಬಿಟ್ಟಿನಿ ರೀ, ಎಲ್ಲ ಹೊರಗಿನ ದೋಷ ಚಟ ಬಿಟ್ಟಿನಿ ರೀ. ಗುರುಗಳು ಮಂತ್ರ ಕೊಟ್ಟರು, ಮಂತ್ರ ಓದ್ಲತ್ತರು. ನನಗೆ ಅಲ್ಲಗಲ್ಲಿಗೆ ಬಾಡಿದಾಗ ಅಲ್ಲಗಲ್ಲಿಗೆ ಅಲ್ಲತ್ತು. ಈಗ ನಮ್ಗೆ ದಿವಸ ಸರಿ ಕುಡಿತಿದ್ದಾನ. ಆ ಸರಿ ಕುಡಿಯೋದಾಗ ಅವಾಗೆಲ್ಲ ನಮ್ಮ ದೋಸ್ತರಿಂದ ಬಾರ ಸರಿ ಕುಡಿಯಂತಂದರು. ಸರಿ ಕಡೆ ಹೋಲಿಕೆ ಮನ್ಸು ಬರಲಾಯ್ತು ಅನ್ಕೊಂಡೆ. ಗುರುಗಳು ಮಂತ್ರ ಜಪ ಮಾಡ್ತಾನೆ, ಮಾಡ್ಕೊಂಡು ಉಲ್ಟಾ ಸರಿ ಕುಡಿಯೋರ ಸಂಗಟೆ ಬಿಟ್ಕೊಟ್ಟನ, ಅವ್ರ ಸಂಗಟ ಇರೋದೇ. ನನಗೆ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವ್ರ ದೀಕ್ಷೆ ತೊಗೊಂಡಿನ ಮೇಲೆ ಅದು ನಂದು ಅದು ಸರಿಯೋದು, ಡೈಲಿ ರೊಕ್ಕ ಅದು ಎಲ್ಲ ಹಾಳಾಗೋದು ಅದು ಬಂದಾಯ್ತು ರೀ ಸರ್. ನಾ ಸಂತ ರಾಮ್ಪಾಲ್ ಮಹಾರಾಜ್ ದೀಕ್ಷಾಂತ ತೆಗೆದುಕಲೆ ನಮ್ಗೆ ಸ್ವಲ್ಪ ಶರೀರದಲ್ಲಿ ತ್ರಾಸಿತ್ತು, ಮೊಣಕಾಲದಲ್ಲಿ ತ್ರಾಸಿದ್ದು, ಅವೆಲ್ಲ ಹೋದು. ದಾರು ಬೀಡಿ ಸಿಗರೇಟ್ ಬತ್ತು, ಖರ್ಚ ಕಡಿಮೆ ಆಯಿತು. ವಿನಾಕಾರಣ ರೊಕ್ಕ ಹಣ ವೇಸ್ಟೇಜ್ ಆಗಲಿಲ್ಲ. ಯಾವ ಮಹಿಳೆಯರು ಇಂದು ಕಣ್ಣೀರು ಹಾಕುತ್ತಿದ್ದಾರೋ ಅವರಿಗೆ ಸಿಕ್ಕಿರುವ ಏಕೈಕ ಆಶಾಕಿರಣ ಸಂತ ರಾಮ್ಪಾಲ್ ಮಹಾರಾಜರು. ಬನ್ನಿ, ನಾವೆಲ್ಲರೂ ಸೇರಿ ಈ ತತ್ವಜ್ಞಾನವನ್ನು ಮನೆ ಮನೆಗೆ ತಲುಪಿಸೋಣ. ಒಂದು ಸುಂದರ, ಸುಸಂಸ್ಕೃತ ಮತ್ತು ನಶೆಮುಕ್ತ ಸಮಾಜವನ್ನು ನಿರ್ಮಿಸೋಣ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆಯಲು ಮಿಸ್ ಕಾಲ್ ಮಾಡಿ 8841160770 ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಂತ ರಾಮ್ಪಾಲ್ಜಿ ಕನ್ನಡ ಸತ್ಸಂಗ್. ಹಾಗೂ ಪ್ರತಿದಿನ ಸಂಜೆ 7 ಗಂಟೆವರೆಗೆ ರಾಜ್ ಮ್ಯೂಸಿಕ್ ವಾಹಿನಿಯಲ್ಲಿ ಪ್ರವಚನವನ್ನು ವೀಕ್ಷಿಸಿ.